ಖಂಡಿತವಾಗೂ ಬಿಜೆಪಿಗೆ ಇನ್ನು ಮೇಲೆ ಉಳಿಗಾಲ ಇಲ್ಲ ಈ ದೇಶದಲ್ಲಿ ಅನ್ನೋದು ನನ್ನ ಅಭಿಪ್ರಾಯ ಸರ್. ಈಗ ಮತ್ತೊಂದು ಮಹಾತ್ಮ ಗಾಂಧಿ ಹೆಸರು ನೋಡಿ, 2005ರಲ್ಲಿ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಆ್ಯಕ್ಟ್ ಬಂತು. ವಿಶ್ವಸಂಸ್ಥೆ ಅದನ್ನು ಒಪ್ಪಿದೆ, ವರ್ಲ್ಡ್ ಬ್ಯಾಂಕ್ ಒಪ್ಪಿದೆ, ಲೇಬರ್ ಆರ್ಗನೈಸೇಷನ್ ಒಪ್ಪಿದೆ. ಹಾರ್ವರ್ಡ್ ಯೂನಿವರ್ಸಿಟೀಸಲ್ಲಿ ಅದ್ರ ಬಗ್ಗೆ ಕೇಸ್ ಸ್ಟಡಿ ಇದೆ. ಗಾಂಧಿ ಅವ್ರ ಹೆಸರು ಇಷ್ಟು ಪಾಪ್ಯುಲರ್ ಆಗ್ತಾ ಇರೋದಕ್ಕೆ ಈ ಗಾಂಧಿ ವಿರೋಧಿಗಳಾಗಿರ್ತಕ್ಕಂಥ ಬಿಜೆಪಿಯವರಿಗೆ ಹೊಟ್ಟೆ ಉರಿ ಬಂದ್ಬಿಟ್ಟು ನೇಮ್ ಚೇಂಜ್ ಮಾಡ್ತಾ ಇದ್ದಾರೆ. ಸೊ ಇದನ್ನು ವಿರೋಧಿಸ್ತೀವಿ. ಬಿಜೆಪಿಯವ್ರಿಗೆ ಇನ್ಮೇಲೆ ನೈತಿಕತೆ ಇಲ್ಲ ಗಾಂಧೀಜಿ ಹೆಸರು ಹೇಳ್ಕೊಂಡು ರಾಜಕಾರಣ ಮಾಡೋಕ್ಕೆ ಅಂತ. ಬಿಜೆಪಿಯವ್ರು ನೆಕ್ಸ್ಟ್ ಅಧಿಕಾರಕ್ಕೆ ಬರಲ್ಲ. 2029ಕ್ಕೆ ಕೇಂದ್ರದಲ್ಲಿ ಕಾಂಗ್ರೆಸ್ ಬರುತ್ತೆ, ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿಗಳಾಗ್ತಾರೆ. ಆ ಭಯ ಅವ್ರಿಗೆ ಬಂದಿದೆ ಸರ್. ಥ್ಯಾಂಕ್ ಯು ಸರ್. ಬಿಜೆಪಿಗೆ ಇನ್ನು ಮೇಲೆ ಉಳಿಗಾಲ ಇಲ್ಲ ಈ ದೇಶದಲ್ಲಿ ಅನ್ನೋದು ನನ್ನ ಅಭಿಪ್ರಾಯ ಸರ್. ಈಗ ಮತ್ತೊಂದು ಮಹಾತ್ಮ ಗಾಂಧಿ ಹೆಸರು ನೋಡಿ, 2005ರಲ್ಲಿ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಆ್ಯಕ್ಟ್ ಬಂತು. ವಿಶ್ವಸಂಸ್ಥೆ ಅದನ್ನು ಒಪ್ಪಿದೆ, ವರ್ಲ್ಡ್ ಬ್ಯಾಂಕ್ ಒಪ್ಪಿದೆ, ಲೇಬರ್ ಆರ್ಗನೈಸೇಷನ್ ಒಪ್ಪಿದೆ. ಹಾರ್ವರ್ಡ್ ಯೂನಿವರ್ಸಿಟೀಸಲ್ಲಿ ಅದ್ರ ಬಗ್ಗೆ ಕೇಸ್ ಸ್ಟಡಿ ಇದೆ. ಗಾಂಧಿ ಅವ್ರ ಹೆಸರು ಇಷ್ಟು ಪಾಪ್ಯುಲರ್ ಆಗ್ತಾ ಇರೋದಕ್ಕೆ ಈ ಗಾಂಧಿ ವಿರೋಧಿಗಳಾಗಿರ್ತಕ್ಕಂಥ ಬಿಜೆಪಿಯವರಿಗೆ ಹೊಟ್ಟೆ ಉರಿ ಬಂದ್ಬಿಟ್ಟು ನೇಮ್ ಚೇಂಜ್ ಮಾಡ್ತಾ ಇದ್ದಾರೆ. ಸೊ ಇದನ್ನು ವಿರೋಧಿಸ್ತೀವಿ. ಬಿಜೆಪಿಯವ್ರಿಗೆ ಇನ್ಮೇಲೆ ನೈತಿಕತೆ ಇಲ್ಲ ಗಾಂಧೀಜಿ ಹೆಸರು ಹೇಳ್ಕೊಂಡು ರಾಜಕಾರಣ ಮಾಡೋಕ್ಕೆ ಅಂತ. ಬಿಜೆಪಿಯವ್ರು ನೆಕ್ಸ್ಟ್ ಅಧಿಕಾರಕ್ಕೆ ಬರಲ್ಲ. 2029ಕ್ಕೆ ಕೇಂದ್ರದಲ್ಲಿ ಕಾಂಗ್ರೆಸ್ ಬರುತ್ತೆ, ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿಗಳಾಗ್ತಾರೆ. ಆ ಭಯ ಅವ್ರಿಗೆ ಬಂದಿದೆ ಸರ್. ಥ್ಯಾಂಕ್ ಯು ಸರ್. ಬಿಜೆಪಿಗೆ ಇನ್ನು ಮೇಲೆ ಉಳಿಗಾಲ ಇಲ್ಲ ಈ ದೇಶದಲ್ಲಿ ಅನ್ನೋದು ನನ್ನ ಅಭಿಪ್ರಾಯ ಸರ್. ಈಗ ಮತ್ತೊಂದು ಮಹಾತ್ಮ ಗಾಂಧಿ ಹೆಸರು ನೋಡಿ, 2005ರಲ್ಲಿ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಆ್ಯಕ್ಟ್ ಬಂತು. ವಿಶ್ವಸಂಸ್ಥೆ ಅದನ್ನು ಒಪ್ಪಿದೆ, ವರ್ಲ್ಡ್ ಬ್ಯಾಂಕ್ ಒಪ್ಪಿದೆ, ಲೇಬರ್ ಆರ್ಗನೈಸೇಷನ್ ಒಪ್ಪಿದೆ. ಹಾರ್ವರ್ಡ್ ಯೂನಿವರ್ಸಿಟೀಸಲ್ಲಿ ಅದ್ರ ಬಗ್ಗೆ ಕೇಸ್ ಸ್ಟಡಿ ಇದೆ. ಗಾಂಧಿ ಅವ್ರ ಹೆಸರು ಇಷ್ಟು ಪಾಪ್ಯುಲರ್ ಆಗ್ತಾ ಇರೋದಕ್ಕೆ ಈ ಗಾಂಧಿ ವಿರೋಧಿಗಳಾಗಿರ್ತಕ್ಕಂಥ ಬಿಜೆಪಿಯವರಿಗೆ ಹೊಟ್ಟೆ ಉರಿ ಬಂದ್ಬಿಟ್ಟು ನೇಮ್ ಚೇಂಜ್ ಮಾಡ್ತಾ ಇದ್ದಾರೆ. ಸೊ ಇದನ್ನು ವಿರೋಧಿಸ್ತೀವಿ. ಬಿಜೆಪಿಯವ್ರಿಗೆ ಇನ್ಮೇಲೆ ನೈತಿಕತೆ ಇಲ್ಲ ಗಾಂಧೀಜಿ ಹೆಸರು ಹೇಳ್ಕೊಂಡು ರಾಜಕಾರಣ ಮಾಡೋಕ್ಕೆ ಅಂತ. ಬಿಜೆಪಿಯವ್ರು ನೆಕ್ಸ್ಟ್ ಅಧಿಕಾರಕ್ಕೆ ಬರಲ್ಲ. 2029ಕ್ಕೆ ಕೇಂದ್ರದಲ್ಲಿ ಕಾಂಗ್ರೆಸ್ ಬರುತ್ತೆ, ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿಗಳಾಗ್ತಾರೆ. ಆ ಭಯ ಅವ್ರಿಗೆ ಬಂದಿದೆ ಸರ್. ಥ್ಯಾಂಕ್ ಯು ಸರ್. ಬಿಜೆಪಿಗೆ ಇನ್ನು ಮೇಲೆ ಉಳಿಗಾಲ ಇಲ್ಲ ಈ ದೇಶದಲ್ಲಿ ಅನ್ನೋದು ನನ್ನ ಅಭಿಪ್ರಾಯ ಸರ್. ಈಗ ಮತ್ತೊಂದು ಮಹಾತ್ಮ ಗಾಂಧಿ ಹೆಸರು ನೋಡಿ, 2005ರಲ್ಲಿ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಆ್ಯಕ್ಟ್ ಬಂತು. ವಿಶ್ವಸಂಸ್ಥೆ ಅದನ್ನು ಒಪ್ಪಿದೆ, ವರ್ಲ್ಡ್ ಬ್ಯಾಂಕ್ ಒಪ್ಪಿದೆ, ಲೇಬರ್ ಆರ್ಗನೈಸೇಷನ್ ಒಪ್ಪಿದೆ. ಹಾರ್ವರ್ಡ್ ಯೂನಿವರ್ಸಿಟೀಸಲ್ಲಿ ಅದ್ರ ಬಗ್ಗೆ ಕೇಸ್ ಸ್ಟಡಿ ಇದೆ. ಗಾಂಧಿ ಅವ್ರ ಹೆಸರು ಇಷ್ಟು ಪಾಪ್ಯುಲರ್ ಆಗ್ತಾ ಇರೋದಕ್ಕೆ ಈ ಗಾಂಧಿ ವಿರೋಧಿಗಳಾಗಿರ್ತಕ್ಕಂಥ ಬಿಜೆಪಿಯವರಿಗೆ ಹೊಟ್ಟೆ ಉರಿ ಬಂದ್ಬಿಟ್ಟು ನೇಮ್ ಚೇಂಜ್ ಮಾಡ್ತಾ ಇದ್ದಾರೆ. ಸೊ ಇದನ್ನು ವಿರೋಧಿಸ್ತೀವಿ. ಬಿಜೆಪಿಯವ್ರಿಗೆ ಇನ್ಮೇಲೆ ನೈತಿಕತೆ ಇಲ್ಲ ಗಾಂಧೀಜಿ ಹೆಸರು ಹೇಳ್ಕೊಂಡು ರಾಜಕಾರಣ ಮಾಡೋಕ್ಕೆ ಅಂತ. ಬಿಜೆಪಿಯವ್ರು ನೆಕ್ಸ್ಟ್ ಅಧಿಕಾರಕ್ಕೆ ಬರಲ್ಲ. 2029ಕ್ಕೆ ಕೇಂದ್ರದಲ್ಲಿ ಕಾಂಗ್ರೆಸ್ ಬರುತ್ತೆ, ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿಗಳಾಗ್ತಾರೆ. ಆ ಭಯ ಅವ್ರಿಗೆ ಬಂದಿದೆ ಸರ್. ಥ್ಯಾಂಕ್ ಯು ಸರ್. ಬಿಜೆಪಿಗೆ ಇನ್ನು ಮೇಲೆ ಉಳಿಗಾಲ ಇಲ್ಲ ಈ ದೇಶದಲ್ಲಿ ಅನ್ನೋದು ನನ್ನ ಅಭಿಪ್ರಾಯ ಸರ್. ಈಗ ಮತ್ತೊಂದು ಮಹಾತ್ಮ ಗಾಂಧಿ ಹೆಸರು ನೋಡಿ, 2005ರಲ್ಲಿ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಆ್ಯಕ್ಟ್ ಬಂತು. ವಿಶ್ವಸಂಸ್ಥೆ ಅದನ್ನು ಒಪ್ಪಿದೆ, ವರ್ಲ್ಡ್ ಬ್ಯಾಂಕ್ ಒಪ್ಪಿದೆ, ಲೇಬರ್ ಆರ್ಗನೈಸೇಷನ್ ಒಪ್ಪಿದೆ. ಹಾರ್ವರ್ಡ್ ಯೂನಿವರ್ಸಿಟೀಸಲ್ಲಿ ಅದ್ರ ಬಗ್ಗೆ ಕೇಸ್ ಸ್ಟಡಿ ಇದೆ. ಗಾಂಧಿ ಅವ್ರ ಹೆಸರು ಇಷ್ಟು ಪಾಪ್ಯುಲರ್ ಆಗ್ತಾ ಇರೋದಕ್ಕೆ ಈ ಗಾಂಧಿ ವಿರೋಧಿಗಳಾಗಿರ್ತಕ್ಕಂಥ ಬಿಜೆಪಿಯವರಿಗೆ ಹೊಟ್ಟೆ ಉರಿ ಬಂದ್ಬಿಟ್ಟು ನೇಮ್ ಚೇಂಜ್ ಮಾಡ್ತಾ ಇದ್ದಾರೆ. ಸೊ ಇದನ್ನು ವಿರೋಧಿಸ್ತೀವಿ. ಬಿಜೆಪಿಯವ್ರಿಗೆ ಇನ್ಮೇಲೆ ನೈತಿಕತೆ ಇಲ್ಲ ಗಾಂಧೀಜಿ ಹೆಸರು ಹೇಳ್ಕೊಂಡು ರಾಜಕಾರಣ ಮಾಡೋಕ್ಕೆ ಅಂತ. ಬಿಜೆಪಿಯವ್ರು ನೆಕ್ಸ್ಟ್ ಅಧಿಕಾರಕ್ಕೆ ಬರಲ್ಲ. 2029ಕ್ಕೆ ಕೇಂದ್ರದಲ್ಲಿ ಕಾಂಗ್ರೆಸ್ ಬರುತ್ತೆ, ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿಗಳಾಗ್ತಾರೆ. ಆ ಭಯ ಅವ್ರಿಗೆ ಬಂದಿದೆ ಸರ್. ಥ್ಯಾಂಕ್ ಯು ಸರ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.